ಹೇಳ್ತೀನಿ, ಒಂದು ಕತೆ ಹೇಳ್ತೀನಿ ನೋಡಿ. ಕತೆ ತುಂಬಾ ಚೆನ್ನಾಗಿದೆ, ಏನು ಇಲ್ಲ. ಓಕೆ, ತುಂಬಾ ಈಸಿಯಾಗಿ ಅರ್ಥ ಮಾಡಿಸ್ತೀನಿ. ಒಬ್ಬ ಬಡವ, ಓಕೆ, ಬಿಕಾರಿ, ಅವನು ಹಣ ಬೇಡ್ತಾ ಇರ್ತಾನೆ ರೋಡಲ್ಲಿ ಕುತ್ಕೊಂಡು. ಓಕೆ, ಬಡವ ಬಿಕಾರಿ, ಪಾಪ ದುಡ್ಡಿಲ್ಲ ಅವನ ಹತ್ರ. ಇಲ್ಲಿ ಒಬ್ಬ ಸಾಹುಕಾರ ಇರ್ತಾನೆ, ಸಾಹುಕಾರ ಮಂದಿ. ಅವನು ತುಂಬಾ ಒಳ್ಳೆ ಬಟ್ಟೆ ಗಿಟ್ಟೆ ಹಾಕೊಂಡು ಬರ್ತಿರ್ತಾನೆ, ಸಾಹುಕಾರ ಮತ್ತೆ ಬಡವ. ಓಕೆ, ಸೊ ಈ ಸಾಹುಕಾರ ಹೀಗೆ ಬರ್ತಿರ್ತಾನೆ, ಇಲ್ಲಿ ಬಡವ ಕುತ್ಕೊಂಡಿರ್ತಾನೆ, ಹಣ ಭಿಕ್ಷೆ ಕೇಳ್ತಿರ್ತಾನೆ. ಅವನು ಹೇಳ್ತಾನೆ, ಅಲ್ಲಪ್ಪ ನೀನು ಇಷ್ಟೆಲ್ಲ ದುಡ್ದಿದ್ಯಾ, ಐ ಮೀನ್ ಇಷ್ಟೆಲ್ಲ ಕೈ ಕಾಲು ಗಟ್ಟೆ ಇದೆ, ಇಷ್ಟೆಲ್ಲ ನಿನಗೆ ಕಣ್ ಕಾಣಿಸ್ತಾ ಇದೆ, ಇನ್ನು ಯೌವನ ಇದೆ, ಇನ್ನು ಹುಡುಗ ನೀನು, ಈ ರೀತಿ ಭಿಕ್ಷೆ ಬಿಡೋದು ಸರಿನಾ ನಿನಗೆ ಅಂತ ಕೇಳ್ತಾನೆ. ಅವಾಗ ಅವನು, ಆ ಹುಡುಗ ಹೇಳ್ತಾನೆ, ಆ ತರುಣ ಹೇಳ್ತಾನೆ, ಆ ದೇವ್ರೆ ನನಗೆ ಎಲ್ಲ ಕೊಟ್ಟಿದ್ದಾನೆ, ನಾನು ಒಪ್ಕೊಂತೀನಿ, ಕೈಕಾಲು ಕಟ್ಟಿ ಎಲ್ಲ ಕೊಟ್ಟಿದ್ದಾನೆ, ಏನ್ ಮಾಡ್ಲಿ ಸರ್, ನಾನು ಜಾಸ್ತಿ ಓದಿಲ್ಲ. ಓಕೆ, ಒಳ್ಳೆ ಕೆಲಸ ಮಾಡೋಣ ಅಂದ್ರೆ ಓದಿಲ್ಲ. ಹಾಗೆ ಒಂದು ಒಳ್ಳೆ ಬಿಸ್ನೆಸ್ ಮಾಡೋಣ ಅಂದ್ರೆ ನಮ್ಮ ಅಪ್ಪನ ಹತ್ರನೂ ದುಡ್ಡಿಲ್ಲ, ನನ್ನ ಹತ್ರನೂ ದುಡ್ಡಿಲ್ಲ, ಬಂಡವಾಳ ಇಲ್ಲದೆ ನಾನು ಏನ್ ಬಿಸ್ನೆಸ್ ಮಾಡ್ಲಿ ಸರ್, ನಾನು ಹೆಂಗ್ ಮುಂದೆ ಬರ್ಲಿ? ನೀವ್ ಹೇಳ್ತಿರಲ್ವಾ ಬಿಸ್ನೆಸ್ ಮಾಡೋ ಅಂತ, ಹೆಂಗಾಗ್ಲಿ ಸರ್? ಆಗೋದಿಲ್ಲ ಸರ್, ನಿಮ್ಗೇನೋ ಚೆನ್ನಾಗಿ ತಂದೆ ತಾಯಿ ಸಿಕ್ಕಿದ್ರು, ನಿಮ್ ಅದೃಷ್ಟ ಚೆನ್ನಾಗಿತ್ತು, ನೀವೆಲ್ಲ ಬಡವರು, ರಿಚ್ ಆದ್ರಿ, ನಾನು ಬಡವನಾಗಿ ಉಳ್ಕೊಂಡೆ, ಅದಕ್ಕೆ ಭಿಕ್ಷೆ ಬಿಡ್ತಾ ಇದ್ದೀನಿ, ಭಿಕ್ಷೆ ಬಿಡ್ಕೊಂಡು ತಿಂತಾ ಇದ್ದೀನಿ ಸರ್, ಸ್ವಲ್ಪ ಭಿಕ್ಷೆ ಹಾಕಿ ಸರ್, ಇವತ್ತು ಹೆಲ್ಪ್ ಮಾಡಿ ಸರ್ ಅಂತ ಹೇಳ್ತಾರೆ. ಅವಾಗ ಈ ಸೌಕಾರ್ ವ್ಯಕ್ತಿ, ರಿಚ್ ಇರೋನ್ ಏನ್ ಹೇಳ್ತಾನೆ ಅಂತಂದ್ ಹೇಳಿದ್ರೆ, ಬಹಳ ಒಳ್ಳೆ ಮಾತು ಹೇಳ್ತಾನೆ. ಈ ಕಥೆನ ನೆಟ್ಟಗೆ ಕೇಳಿ, ಇಲ್ಲ ಅಂದ್ರೆ ನೋ ಯೂಸ್, ನೀವು ಇಲ್ಲಿ ಕ್ಲಾಸ್ ಕೂತ್ಕೊಂಡು ಅರ್ಥ ಆಗಲ್ಲ. ಈ ಕತೆ ಒಳಗಡೆನೆ ಎಲ್ಲ ಟ್ವಿಸ್ಟ್ ಇರೋದು. ತುಂಬಾ ಇಂಟ್ರೆಸ್ಟಿಂಗ್ ಆಗಿ ಕೇಳಿ, ಒಂದೊಂದು ಡೈಲಾಗ್ ಬಹಳ ಇಂಪಾರ್ಟೆಂಟ್ ಇದೆ. ನಾನು ಹೇಳೋದು ಕ್ಲೀನ್ ಆಗಿ ಅರ್ಥ ಮಾಡ್ಕೊಳ್ಳಿ. ಸೊ ಅವಾಗ ಈ ಬಡವ ಏನ್ ಹೇಳ, ಈ ರಿಚ್ ಇರೋನ್ ಏನ್ ಹೇಳ್ತಾನೆ, ಆ ಬಡವನಿಗೆ, ಆ ಬಿಕಾರಿಗೆ ಏನ್ ಹೇಳ್ತಾನೆ ಅಂತಂದ್ ಹೇಳಿದ್ರೆ, ನಿನಗೆ ಒಂದು ಬಿಸ್ನೆಸ್ ಹೇಳ್ಕೊಡ್ತೀನಿ, ಅದನ್ನ ಮಾಡಪ್ಪ ಅಂತ. ಆಯ್ತು ಗುರುಗಳೇ, ನಾನು ಮಾಡ್ತೀನಿ, ಆ ನನಗೇನು ಲಾಭ ಅಂತ ಕೇಳ್ತಾನೆ. ಹೇಳ್ತಾನೆ, ನಿನಗೊಂದು ಲಾಭ ಇಟ್ಟಿರ್ತೀನಿ, ನಾನು ಟೆನ್ಷನ್ ತಗೋಬೇಡ. ಆ ನನಗೂ ವಯಸ್ಸಾಗ್ತಾ ಬಂತು, ನಾನು ನಿನಗೆ ಗುರುವಾಗಿ ಕಲಿಸ್ಕೊಡ್ತೀನಿ, ನಿನಗೆ ಒಂದು ಸಿಸ್ಟಮ್ನ ಕಲಿಸ್ಕೊಡ್ತೀನಿ, ನಿನಗೊಂದು ಪದ್ಧತಿನ ಕಲಿಸ್ಕೊಡ್ತೀನಿ, ನಿನಗೊಂದು ರೀತಿಯಲ್ಲಿ ಹೇಗೆ ಬೆಳಿಬೇಕು ಅಂತ ಹೇಳ್ಕೊಡ್ತೀನಿ, ನಿನಗೆ ರೋಲ್ ಮಾಡಲ್ ಆಗಿರ್ತೀನಿ. ಏನ್ ಮಾಡು, 90% ಲಾಭ ನೀನೇ ಹಿಡ್ಕೊಂಡ್ಬಿಡು, 90% ಲಾಭ ನೀನೇ ಹಿಡ್ಕೊಂಡ್ಬಿಡು, ಟೆನ್ಷನ್ ಬೇಡ ನನಗೆ. ಏನೋ ಉಳಿದಿದ್ದು ಒಂದು 10% ನನಗೆ ಕೊಡು, ಆಯ್ತಾ, ಬಾಡು ಬಿಸ್ನೆಸ್ ಅಂತ ಒಂದು ಏನೋ ಒಂದು ಬಿಸ್ನೆಸ್ ಇರುತ್ತೆ, ಯಾವುದೋ ಒಂದು ಆ, ಅಕ್ಕಿ ಅಕ್ಕಿ ಬಿಸ್ನೆಸ್ ಅಂತ ತಗೊಳ್ಳಿ. ಒಂದು ಅಕ್ಕಿ ಮಿಲ್ ಇರುತ್ತೆ, ಓಕೆ, ರೈಸ್ ಮಿಲ್. ಆ ರೈಸ್ ಮಿಲ್ ಮಾಲೀಕ ಮತ್ತೆ ಬಿಕಾರಿ ಮಾತಾಡ್ತಿದ್ದಾರೆ. ಸೊ ಆ ರೈಸ್ ಮಿಲ್ ಮಾಲೀಕ ಏನಂತಾನೆ, ರಿಚ್ ಇರೋನು, ನೀನ್ ಅಕ್ಕಿ ವ್ಯಾಪಾರ ಮಾಡಪ್ಪ ಅಂತ ಕಲಿಸ್ಕೊಡ್ತಾನೆ. ಅವನಿಗೆ ಒಳ್ಳೆ ಬಟ್ಟೆ ಕೊಡ್ತಾನೆ, ಅವನಿಗೆ ಬಿಸ್ನೆಸ್ ಕರ್ಕೊಂಡು ಹೋಗ್ತಾನೆ, ಅಕ್ಕಿ ಮಂಡಿ ಕರ್ಕೊಂಡು ಹೋಗ್ತಾನೆ, ಅಲ್ಲೆಲ್ಲ ಕೂಡಿಸ್ತಾನೆ, ಪರಿಚಯ ಮಾಡಿಸ್ತಾನೆ. ನೋಡಿ ಇವನು ಬಿಸ್ನೆಸ್ ಮಾಡ್ತಿದ್ದಾನೆ, ಇವನ್ ದಾರಿ ಹಚ್ಕೊಂತಾನೆ, ಇವನ್ ಸಕ್ಸಸ್ ಆಗ್ತಾನೆ, ಇವನಿಗೆ ಹಣ ಬರುತ್ತೆ, ಇವನ್ ಡೆವಲಪ್ ಆಗ್ಲಿ, ಇವನಿಗೆ ಸಹಾಯ ಮಾಡಿ ಅಂತ ಎಲ್ಲರಿಗೂ ಪರಿಚಯ ಮಾಡಿಸಿ ಎಲ್ಲ ರೆಡಿ ಮಾಡಿ ಕೊಡ್ತಾ ಇರ್ತಾನೆ. ಸೊ ಇವನೇನ್ ಮಾಡ್ತಿರ್ತಾನೆ, ತುಂಬಾ ಚೆನ್ನಾಗಿ ಬೆಳೀತಾ ಇರ್ತಾನೆ. ಓಕೆ, ಹಾಗೆ ದಿನ ಕಳೀತಾ ಇದ್ದಂಗೆ ಇವನು ಹಣಕಾಸು ಜಾಸ್ತಿ ಗಳಿಸ್ತಾ ಇರ್ತಾನೆ. ಆ ಸೌಕಾರ ಬಂದ್ಬಿಟ್ಟು ಈ ಬಿಕಾರಿ ಕೇಳ್ತಾ ಇರ್ತಾನೆ ಈ ವ್ಯಕ್ತಿಗೆ, ಅಲ್ಲಪ್ಪ, ಪ್ರಾಫಿಟ್ ಏನಾಯ್ತು ಅಂತ. ಇಲ್ಲ ಸರ್, ಪ್ರಾಫಿಟ್ ಬಂತು, ಬಟ್ ಬಹಳ ಖರ್ಚಿತ್ತು ಸರ್, ನಂದೊಂದು ಸ್ವಲ್ಪ ಸಾಲ ಇತ್ತು, ಅಲ್ಲಿ ತೀರ್ಸ್ಕೊಂಡ್ಬಿಟ್ಟೆ, ಅಲ್ಲೋಯ್ತು ಸರ್. ಏನ್ ಬಿಡಿ ಸರ್, ಇದೇನ್ ಬಿಸ್ನೆಸ್ ಅಂತ. ಬಟ್ ಒರಿಜಿನಲ್ ಆಗಿ ನೋಡಿದ್ರೆ ಬಿಸ್ನೆಸ್ ಅಲ್ಲಿ ದುಡ್ಡು ಬರ್ತಾ ಇರುತ್ತೆ, ಅದನ್ನ ಒಪ್ಕೊಳೋದಕ್ಕೆ ತಯಾರಿರಲ್ಲ ಅವನು. ಏನ್ ಬಿಡಿ ಸರ್, ಇದೇನ್ ಬಿಡಿ ಸರ್, ನಮ್ ಬಿಕಾರಿ ಜೀವನನೇ ಚೆನ್ನಾಗಿತ್ತು, ಇದೇನ್ ಬಿಡಿ ಸರ್ ಇದೆ, ಬಟ್ ದುಡ್ಡು ಬರ್ತಾ ಇರತ್ತೆ. ಯಾಕಂದ್ರೆ ದುಡ್ಡು ಬರ್ತಾ ಇದೆ ಅಂತ ಹೇಳ್ಬಿಟ್ರೆ ಅವ್ನು ಓನರ್ ಪ್ರಾಫಿಟ್ ಕೇಳ್ಬಿಡ್ತಾನಲ್ಲ, ಓನರ್ಗೆ 10% ಕೊಡ್ಬೇಕಲ್ಲ, ಅದನ್ನು ಉಳಿಸ್ಕೊಂಡ್ಬಿಡೋಣ ಅಂತ. ಈ ದುರಾಸೆ ಅತಿ ಆಸೆ ಅಂತ ಹೇಳ್ಬೋದು, ಏನಾದ್ರೂ ಅನ್ಕೊಳ್ಳಿ. ಓಕೆ, ಸೊ ಹೀಗೆ ಕಾಲ ಕಳೀತಾ ಹೋಗುತ್ತೆ. ಅವನು ಮನೆ ಕಟ್ತಾನೆ, ಬಾಗ್ಲ ತಗೊಂತಾನೆ, ಎಲ್ಲ ಮಾಡ್ತಾನೆ, ಸಖತ್ ಸಕ್ಸಸ್ ಆಗ್ತಾನೆ, ರಿಚ್ ಆಗ್ತಾನೆ, ಎಲ್ಲ ಮಾಡ್ತಾನೆ, ಮಕ್ಕಳಾಗ್ತವೆ, ಫ್ಯಾಮಿಲಿ ಆಗುತ್ತೆ. ಬಟ್ ಅವನ ಹತ್ರ ತಲೆನೇ ಆಗ್ತಾ ಇರಲ್ಲ ಓನರ್ ಹತ್ರ. ಅಯ್ಯೋ ಅವನೇನ್ ಬಿಡು, ಅವ್ನ ನಮಗೇನು ಅವಕಾಶ ಕೊಟ್ಟ, ಅವನೇನ್ ದೊಡ್ಡದೇನಲ್ಲ, ನಾನು ಕಷ್ಟ ಪಡ್ತಾ ಇಲ್ವಾ, ನಾನು ದುಡಿತಾ ಇಲ್ವಾ, ಅವನಿಗೆ ಯಾಕೆ 10% ಕೊಡ್ಲಿ, ಅವನಿಂದ ಏನೋ ದೊಡ್ಡದು. ಹೀಗೆ ಕಾಲಕ್ರಮೇಣ ಕಳೀತಾ ಹೋಯ್ತು ಸ್ನೇಹಿತರೆ. ಇವನು ಈ ರೇಂಜಿಗೆ ಬೆಳೆದ. ಆಮೇಲೆ ಹಿಂಗೆ ಬಂದು ಮತ್ತೆ ಫುಟ್ಪಾತ್ ಅಲ್ಲಿ ಒಂದು ದಿನ ಭಿಕ್ಷೆ ಬಿಡ್ತಾ ಇದ್ದ. ಸೊ ಅದೇ ದಾರಿಯಲ್ಲಿ ಈ ಸೌಕಾರ ಬಂದ, ಹೀಗೆ ಹೋಗ್ತಾ ಇದ್ದ, ಅಲ್ಲಪ್ಪ ಮತ್ತೆ ಭಿಕ್ಷೆ ಬೇಡ್ತಿದ್ಯಲ್ಲ ಅಂತ. ಅವಾಗ ಅವನು ಅದ್ಭುತವಾದಂತ ಮಾತು ಹೇಳ್ದ, ಇಲ್ಲ ನಾನು ಪಾಪರಾದೆ, ಬಿಸ್ನೆಸ್ ಅಲ್ಲಿ ಕಳ್ಕೊಂಡ್ಬಿಟ್ಟೆ, ನಾನು ಏನೋ ಉಳಿಸ್ಕೊಳ್ಳಿಲ್ಲ, ಹಾಗೆ ಹೀಗೆ ಅಂತ ಹೇಳ್ತಾನೆ. ಆಗ ಆ ಸೌಕಾರು ಕೆಲವೊಂದು ಮಾತುಗಳು ಹೇಳ್ತಾನೆ, ಇದನ್ನ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ, ನಿಮಗೆ ಕಿವಿ ಇದ್ರೆ ಮನಸ್ಸಿದ್ರೆ ಸ್ವಲ್ಪ ಗಮನ ಇಟ್ಟು ಕೇಳಿ. ಆ ಸೌಕಾರ ವ್ಯಕ್ತಿ ಅವನಿಗೆ 2-3 ಮಾತು ಹೇಳ್ತಾನೆ. ಏನ್ ಹೇಳ್ತಾನೆ ಗೊತ್ತು? ಅಲ್ಲ, ನಾನು ನಿನಗೆ ಅವಕಾಶ ಕೊಟ್ಟೆ, ನೀ ನನಗೆ ಕಾಲಿಗೆ ಬಿದ್ದಿ, ಗುರು ಅಂತ ಹೇಳ್ದಿ, ಕಿಂಗ್ ಅಂತ ಹೇಳ್ದಿ, ಅಪ್ಲೇನ್ ಅಂತ ಹೇಳ್ದಿ, ಬೆಸ್ಟ್ ಅಂತ ಹೇಳ್ದಿ, ಅಲ್ಟಿಮೇಟ್ ಅಂತ ಹೇಳ್ದಿ, ದೇವ್ರು ಅಂತ ಹೇಳ್ದೆ. ಬಟ್ ಹಣ ಬರ್ತಿದ್ದಂಗೆ ಈ ರೀತಿ ಇರ್ಲಿಲ್ಲ ನೀನು. ನನಗ್ ಬಿಕಾರಿ ತರ ನೋಡ್ದೆ, ನಿನಗ್ ನೀನ್ ಸಾಹುಕಾರ ತರ ನೋಡ್ಕೊಂಡೆ.
ನೀನೇನ್ ಅನ್ಕೊಂಡಿದ್ದೆ ಇದೇ ಹಣ ಇದೇ ಸಕ್ಸಸ್ಸು ಅಂತ. ಅಲ್ಲ ಮಗ, ಇದು ಹಣ, ಇದು ಸಕ್ಸಸ್ ಅಲ್ಲ. ನಿನಗೆ ಕಮಿಟ್ಮೆಂಟ್ ಇರಲಿಲ್ಲ, ನಾಳೆ ಏನು ಅನ್ನೋದು ನಿಮಗೆ ಕ್ಲಾರಿಟಿ ಇರಲಿಲ್ಲ, ನಾಳೆ ಏನು ಅನ್ನೋದು ಗೊತ್ತಿರಲಿಲ್ಲ. ನಿನ್ನ ಬಿಸ್ನೆಸ್ ಅಲ್ಲಿ ಬೈ ಲಕ್ ಬೈ ಚಾನ್ಸ್ ನೀನು ದುಡಿದು ಬಿಟ್ಟೆ. ಯಾಕಂದ್ರೆ ನಾನು ಆಲ್ರೆಡಿ ಡೆವಲಪ್ ಮಾಡಿದ್ದೆ ಬಿಸ್ನೆಸ್, ನಂದೇ ಬ್ರ್ಯಾಂಡ್ ನೀನು ಮಾಡ್ತಾ ಇದ್ದೆ, ಟಕ್ಕಂತ ದುಡಿದು ಬಿಟ್ಟೆ. ಬಟ್ ನಿನಗೆ ಹಣ ಮ್ಯಾನೇಜ್ ಮಾಡಕ್ ಬರಲಿಲ್ಲ, ಟೀಮ್ ಮ್ಯಾನೇಜ್ ಮಾಡಕ್ ಬರಲಿಲ್ಲ, ಕಸ್ಟಮರ್ ಮ್ಯಾನೇಜ್ ಮಾಡಕ್ ಬರಲಿಲ್ಲ, ಮಾಲು ಗೋಡನ್ ಮ್ಯಾನೇಜ್ ಮಾಡಕ್ ಬರಲಿಲ್ಲ, ಏನು ಮಾಡಕ್ ಬರಲಿಲ್ಲ. ನೀನೇನು ಅನ್ಕೊಂಡಿದ್ದೀಯ, ನನಗೆ ಯಾರು ಬೇಡ, ನನ್ನ ಲೈಫಲ್ಲಿ ಯಾರ ಅವಶ್ಯಕತೆನೂ ಇಲ್ಲ, ನಾನು ಬೆಳೆದು ಬಿಟ್ಟಿದ್ದೀನಿ ಅಂತಂದೇಳಿ ನೀನು ಗುರುನ ತಿರಸ್ಕರಿಸಿದೆ. ನೀನು ಗುರುನ ತಿರಸ್ಕರಿಸ್ಬಿಟ್ಟೆ. ಇವತ್ತು ನೀನು ಎಲ್ಲಿಗೆ ಬಂದಿದ್ಯಾ, ಮತ್ತೆ ಬಿಕಾರಿ ಆಗಿದೆಯಾ. ಇವತ್ತು ನೆಟ್ವರ್ಕ್ ಮಾರ್ಕೆಟಿಂಗ್ ಮಾಡೋರಿಗೆ ಈ ಕತೆ ತುಂಬಾ ಅನ್ವಯಿಸುತ್ತೆ. ತುಂಬಾ ಜನ ತುಂಬಾ ಜನ ನೆಟ್ವರ್ಕ್ ಮಾರ್ಕೆಟಿಂಗ್ ಮಾಡ್ತಾ ಮಾಡ್ತಾ ಸ್ವಲ್ಪ ಹಣ ಗಳಿಸ್ತಾರೆ, ಸ್ವಲ್ಪ ಟೀಮನ್ನ ಕಟ್ತಾರೆ. ನನಗೆ ಯಾವನ್ ಹಂಗಿಲ್ಲ, ನನಗೆ ಅಪ್ಲೈನ್ ಬೇಡ, ನನಗೆ ಯಾವನು ಬೇಡ, ನನಗೆ ಈ ಬಿಸ್ನೆಸ್ ಅಂದ್ರೆ ಏನಂತ ಗೊತ್ತಾಯ್ತು, ನಾನು ಮಾಡ್ತೀನಿ. ಮತ್ತೆ ಎಲ್ಲಿಗೆ ಬರ್ತಾರೆ ಗೊತ್ತಾ, ಜಾಬಿಗೆ ಹೋಗಿರ್ತಾರೆ. ಮಗ ಎಲ್ಲಿದ್ಯಾ ಅಂತ ಹೇಳಿದ್ರೆ ಜಾಬ್ ಅಲ್ಲಿ ಇದೀನಿ ಮಗ ಅಂತ ಹೇಳ್ತಾರೆ. ಜಾಬ್ಲಿಂದ ಬಂದು ನೆಟ್ವರ್ಕ್ ಮಾರ್ಕೆಟಿಂಗ್ ಮಾಡ್ತಾರೆ, ಮತ್ತೆ ಜಾಬಿಗೆ ಓಡೋಗ್ತಾರೆ. ಕಾರಣ ಏನು ಗೊತ್ತಾ, ಕಲಿಯೋದಿಲ್ಲ. ಅವ್ರ ಜೀವನದಲ್ಲಿ ಗುರುನೂ ಇರಲ್ಲ, ಗುರಿನೂ ಇರಲ್ಲ. ಸ್ವಲ್ಪ ಮಾಡಿದ ಕೂಡಲೇ ಒಳಗಡೆಯಿಂದ ಅಹಂ ಬೆಳಿತಾ ಬರುತ್ತೆ, ಬೆಳಿತಾ ಬರುತ್ತೆ. ಈಗೋ ಬೆಳಿತಾ ಬರುತ್ತೆ, ಬೆಳಿತಾ ಬರುತ್ತೆ. ಇದು ಮಧ್ಯಮ ವರ್ಗದವರಿಗೆ ಆಗೋದು. ಹಾಗಾಗಿ ಮಧ್ಯಮ ವರ್ಗದವರು ಬಿಸ್ನೆಸ್ ಮಾಡಿದ್ರೆ ಅಟ್ರ್ ಫ್ಲಾಪ್ ಹೊಡಿತಾರೆ. ಕಾರಣ ಏನು ಅಂತಂದು ಹೇಳಿದ್ರೆ, ಸ್ವಲ್ಪ ಹಣ ನೋಡ್ತಿದ್ದಂಗೆ, ಸ್ವಲ್ಪ ಯಶಸ್ಸನ್ನ ನೋಡ್ತಿದ್ದಂಗೆ, ನಾನು ಗೆದ್ದು ಬಿಟ್ಟೆ, ನಾನು ಕಿಂಗು, ನನಗೆಲ್ಲ ಗೊತ್ತಿದೆ, ಈಗ ನನಗೆ ಯಾರ ಅವಶ್ಯಕತೆ ಇಲ್ಲ ಅನ್ನುವಂತಹ ಒಂದು ಸ್ವಾಭಿಮಾನವನ್ನ ನಾವು ಬೆಳೆಸ್ಕೊಂತ ಬಂದ್ಬಿಡ್ತೀವಿ. ಇವತ್ತು ಬಹಳ ಜನ ನನ್ನ ಹತ್ರ ಬರ್ತಾರೆ, ಬಟ್ ಯಾರು ಸರ್ ನೀವು ಗುರುಗಳು, ನಾನು ನಿಮಗೆ ಸರೆಂಡರ್ ಆಗ್ತೀನಿ ಅಂತಂದು ಹೇಳೋದು ತುಂಬಾ ಕಡಿಮೆ ಜನ. ಯಾಕೆ ಅಂದ್ರೆ, ನಾನು ಯಾಕೆ ಶರತ್ ಹತ್ರ ಕಲಿ, ನನಗೆಲ್ಲ ಗೊತ್ತೈತಲ್ಲ. ಶರತ್ಗೆ ಕ್ಲಾಸ್ ಕ್ಲಾಸ್ ಕರಿತೀರಾ, ಶರತ್ ಕ್ಲಾಸ್ ಯಾಕೆ ಕೊಡ್ತೀರಾ, ಬಹಳ ಜನಕ್ಕೆ ಬೈತಾರೆ. ಅವ್ನ್ ಕ್ಲಾಸ್ ಯಾಕೆ ಕೊಡ್ತೀರಾ, ನಮ್ ಟ್ರೈನಿಂಗ್ ನಡೀತಾ ಇಲ್ವಾ, ನಮ್ ಟ್ರೈನಿಂಗ್ ನಡಿಬೇಕಾದ್ರೆ ಅವ್ನ್ ಕ್ಲಾಸ್ ಏನ್ ಕೊಡ್ತೀರಾ ನೀವು. ಏನು ಅವ್ನ್ ಬಂದ ಹೆಲ್ಪ್ ಮಾಡ್ತಾನೆ ಶರತ್ ನಿಮಗೆ, ಅವ್ನ್ ಬಂದ ಡೆಮೋ ಕಲಿಸ್ಕೊಡ್ತಾನೆ, ಅವ್ನ್ ಬಂದ ನಿಮಗೆ ಹೇಳ್ತಾನೆ. ಅವನು ಮತ್ತೆ ಬುಕ್ಸ್ ತಗೋ ಅಂತಾನೆ, ಪೇಪರ್ ತಗೋ ಅಂತಾನೆ, ಟ್ರೈನಿಂಗ್ ಬಾ ಅಂತಾನೆ, ಅವನು ಹೇಳ್ಕೊಂತಾನೆ. ಅವ್ನ್ ಹೇಳ್ಕೊಳಕ್ ನೀವು ಕೇಳ್ತೀರಾ. ಇಷ್ಟೇ ಮಾತಾಡ್ತಾರೆ ಅವ್ರು. ಯಾವತ್ತು ಕ್ಲಾಸ್ ಕೂತಿರಲ್ಲ, ನಂದು ನನ್ನ ಬಗ್ಗೆ ಅರ್ಥನೂ ಆಗಿರಲ್ಲ. ಈ ಬುಕ್ಕಲ್ಲಿ ಬರೋ ಹಣ ಸೈನಿಕರಿಗೆ ಹೋಗುತ್ತೆ ಅಂತಾನೂ ಗೊತ್ತಿರಲ್ಲ, ಈ ಪೇಪರಲ್ಲಿ ಬರೋ ಹಣ ನೆಟ್ವರ್ಕ್ ಮಾರ್ಕೆಟಿಂಗ್ ಇಂಡಸ್ಟ್ರಿಗೆ ಆಗ್ತಿರಂತ ಗೊತ್ತಿರಲ್ಲ, ನಾನು ಓದಿದ್ದೀನಿ ಅಂತಾನೂ ಗೊತ್ತಿರಲ್ಲ, ನನ್ನ ಕ್ಲಾಸಲ್ಲಿ ಏನಿರುತ್ತೆ ಅಂತಾನೂ ಗೊತ್ತಿರಲ್ಲ. ಬರೋರಿಗೂ ಕೆಡಿಸ್ತಾ ಇರ್ತಾರೆ. ಸೊ ಇಂಥ ಹೊಲಸು ಜನನೂ ಇದ್ದಾರೆ, ಕೆಲವೊಬ್ರು ಒಳ್ಳೆ ಜನನೂ ಇದ್ದಾರೆ. ಇಲ್ಲ ಸರ್, ಸರ್ ಕ್ಲಾಸು ಕೂಡ ನನ್ನ ಕ್ಲಾಸು ಕೂತ್ಕೊಳ್ಳಿ, ಅವ್ರ ಕ್ಲಾಸು ಕೂತ್ಕೊಳ್ಳಿ, ಅವರೊಂದು ಹೋರಾಟ ಮಾಡ್ತಾ ಇದ್ದಾರೆ, ಅವರು ಇಂಡಸ್ಟ್ರಿನ ಬೆಳೆಸ್ಬೇಕು ಅಂತ ಇದ್ದಾರೆ, ಅವರೇ ಬೇರೆ. ಅವರು ಇಂಡಸ್ಟ್ರಿ ಪರವಾಗಿ ನಿಂತಿದ್ದಾರೆ, ನಾವು ಕಂಪನಿ ಪರವಾಗಿ ನಿಂತಿದ್ದೀವಿ. ಅವ್ರ ಅಪ್ಪ, ನಾವು ಅಮ್ಮ ಅಂತಾನು ಹೇಳುವಂತ ಅಪ್ಲೈನ್ಗಳು ಇದ್ದಾರೆ. ಗೆಟಿಂಗ್. ಸೊ ನಮ್ಮ ಲೈಫಲ್ಲಿ ಸ್ನೇಹಿತರೆ, ನಮಗೆ ಮೊದಲನೇದಾಗಿ ಕಮಿಟ್ಮೆಂಟ್ ಬೇಕು. ಅದೇ ರೀತಿಯಾಗಿ ಒಬ್ಬ ಮಾರ್ಗದರ್ಶಕ, ಮಾರ್ಗಸೂಚಿ, ಒಬ್ಬ ದಿಕ್ಸೂಚಿ ಬೇಕು ನಮಗೆ. ಹೇಗೆ ಒಂದು ಕಾಡಲ್ಲಿ ನಾವು ಕಳೆದೋದ್ರೆ ಈ ದಿಕ್ಸೂಚಿ ಇಟ್ಕೊಂಡು ಹೋಗ್ತಾ ಇರ್ತಾರಲ್ಲ, ಹಾಗೆ ಈ MLM ಅನ್ನೋದು ಈ ಒಂದು ಸಮುದ್ರ, ಇದು ಒಂದು ಕಾಡಿದ್ದ ಹಾಗೆ. ನೀವು ಎಲ್ಲಿದ್ದೀರಾ ಅಂತ ಗೊತ್ತಿಲ್ಲ, ಬಟ್ ನಿಮ್ಮ ಕೈಯಲ್ಲಿ ದಿಕ್ಸೂಚಿ ಇದ್ರೆ ನೀವು ಅದನ್ನ ಕರೆಕ್ಟ್ ಆಗಿ ತಲುಪ್ತೀರ. ಆ ದಿಕ್ಸೂಚಿನೇ ಶರತ್ ಆಗಿರ್ಲಿ, ನಿಮ್ಮ ಅಪ್ಲೈನ್ ಆಗಿರ್ಲಿ, ಆ ದಿಕ್ಸೂಚಿನೇ ನಿಮ್ಮ ಮನಸ್ಸಾಗಿರ್ಲಿ, ನಿಮ್ಮ ಕಲಿಕೆ ಆಗಿರ್ಲಿ, ಆ ದಿಕ್ಸೂಚಿನೇ ನಿಮ್ಮ ಭಾವನೆಗಳಾಗಿರ್ಲಿ, ಆ ದಿಕ್ಸೂಚಿನೇ ನಿಮ್ಮ ದೇವರಾಗಿರ್ಲಿ, ಆ ದಿಕ್ಸೂಚಿನೇ ನಿಮ್ಮ ಯೋಚನೆಗಳು, ಆಲೋಚನೆಗಳು ಆಗಿರ್ಲಿ. ಆಗ ನಿಮಗೆ ಯಾರೂ ತಡೆಯಕ್ಕಾಗಲ್ಲ. ನೀವು ನೆಟ್ವರ್ಕ್ ಮಾರ್ಕೆಟಿಂಗ್ ಅಲ್ಲ, ನೀವು ಯಾವುದೇ ಬಿಸ್ನೆಸ್ ಮಾಡಿ, ಪಾನಿಪುರಿ ಮಾರ್ರಿ, ಐಸ್ ಕ್ರೀಮ್ ಮಾರ್ರಿ, ನೀವು ಕೋಟ್ಯಾಧಿಪತಿ ಆಗ್ತೀರ. ನೀವು ಎಲ್ಲಿಂದ ಬೇಕಲ್ಲಿಂದ ಬೆಳಿತೀರ, ಹೇಗ್ ಬೇಕಂಗೆ ಬೆಳಿತೀರ. ತುಂಬ ಪ್ರಪಂಚದಲ್ಲಿ ಅತಿ ಸುಲಭವಾಗಿ ದುಡ್ಡು ಮಾಡುವಂತಹ ಬಿಸ್ನೆಸ್, ಲೀಗಲ್ ಆಗಿ ವೈಟ್ ಮನಿ, TDS ಕಟ್ಟಾಗಿ ಲೀಗಲ್ ಆಗಿ ವೈಟ್ ಮನಿ ಮಾಡಿ ಅತಿ ಸುಲಭವಾಗಿ, ಯಾವುದೇ ರಿಸ್ಕ್ ಇಲ್ಲದೆ, ಯಾವುದೇ ತಂಟೆ ತಕರಾರು ಇಲ್ಲದೆ ನಾನು ಹಣ ಗಳಿಸ್ಬೇಕಪ್ಪ, ಯಾವುದೇ ಬಂಡವಾಳ ಇಲ್ಲದೆ ಅಂದ್ರೆ ಕೇವಲ ನೆಟ್ವರ್ಕ್ ಮಾರ್ಕೆಟಿಂಗ್, ಡೈರೆಕ್ಟ್ ಸೆಲ್ಲಿಂಗ್ ಮಾತ್ರ, ಬೇರೆ ಯಾವುದೂ ಇಲ್ಲ. ನೀವೊಂದು ಚಿಕ್ಕ ಪಾನಿಪುರಿ ಅಂಗಡಿ ಶುರು ಮಾಡ್ಬೇಕಂದ್ರೇನು 50,000 ರೂಪಾಯಿಲಿಂದ
1,00,000 ರೂಪಾಯಿ ಬೇಕು. ಈ ನೆಟ್ವರ್ಕ್ ಮಾರ್ಕೆಟಿಂಗ್ ಅಲ್ಲಿ ಏನ್ ಬೇಕು ಅಂದ್ರೆ ಸರಸ್ವತಿ ಬೇಕು ಅಷ್ಟೇ. ನಿಮ್ಮ ಹತ್ರ ಸರಸ್ವತಿ ಇದ್ದಾಳೆ ಅಂತ ಹೇಳಿದ್ರೆ ನೀವು ಫ್ರೀಯಲ್ಲಿ ಪುಕ್ಷಟೆಯಲ್ಲಿ ಕರೋಡ್ಪತಿ ಆಗ್ಬೋದು, ಪುಕ್ಷಟೆ ಕರೋಡ್ಪತಿ ಆಗ್ಬೋದು. ನಾನು ಡೌನ್ಲೈನ್ಸ್ ಮಾತು ಕೇಳಲ್ಲ ಅಂತ ಹೇಳ್ತೀರಲ್ಲ, ಅವ್ರಿಗೆ ದುಡ್ಡು ಕೊಟ್ರೆ, ಕ್ರೆಡಿಟ್ ಕೊಟ್ರೆ, ಪ್ರಾಡಕ್ಟ್ಸ್ ಕೊಟ್ರೆ, ಟೀ ಕುಡಿಸಿದ್ರೆ ನೀವು ಕರೋಡ್ಪತಿ ಆಗ್ತೀರಾ ಅಂತ ಅನ್ಕೊಂಡಿದ್ರೆ ನಿಮ್ಮ ಭ್ರಮೆ ಅದು. ಅವರಿಗೆ ಸರಸ್ವತಿ ಬೇಕು. ಆ ಸರಸ್ವತಿ ನಿಮ್ಮ ಹತ್ರ ಇದ್ದಾಳ ಇಲ್ವಾ? ಎವ್ರಿ ವಾರ ಬನ್ನಿ. ಇದ್ದಾಳ ಅದನ್ನ ಕೊಡಿ. ಪುಕ್ಷಟೆ ಕರೋಡ್ಪತಿ ಆಗ್ತೀರಾ, ಬಿಟ್ಟಿ 10 ರೂಪಾಯಿ ಖರ್ಚಿಲ್ದಂಗೆ ಕರೋಡ್ಪತಿ ಆಗ್ತೀರಾ. ಇದನ್ನ ಅರ್ಥ ಮಾಡ್ಕೊಳ್ಳಿ. ನೀವು ಯಾವತ್ತೂ ಜೀವನದಲ್ಲಿ ಮಧ್ಯಮ ವರ್ಗದಲ್ಲಿ ಇರಲ್ಲ. ನಾನು ಬರೆದು ಕೊಡ್ತೀನಿ ಬೇಕಾದ್ರೆ. ಇದು ಒಂದು ದೊಡ್ಡ ಸೈನ್ಸ್. ಇದನ್ನ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಸ್ವಂತ MLM ಕಂಪನಿ ಮಾಡೋರು ಹಾಗೂ ಕಂಪನಿಯನ್ನ ರನ್ ಮಾಡೋರು, ಸಾಫ್ಟ್ವೇರ್, ಪ್ಲಾನ್, ಪ್ರಾಡಕ್ಟ್, ಕಂಪ್ಲೇಂಟ್ಸ್, ಪ್ಲಾನ್ ಡಿಸೈನಿಂಗ್, ಟ್ರೈನಿಂಗ್, ಇದ್ರದ್ದೆಲ್ಲದಕ್ಕೂ ಒಂದು ಸೊಲ್ಯೂಷನ್ MLM ಶರತ್. ನಾನು ಯಾವಾಗ್ಲೂ ನಿಮ್ ಜೊತೆಗೆ ಇರ್ತೀನಿ. ಒಂದ್ಸಲ ಬಂದು ಭೇಟಿ ಕೊಡಿ, ನನ್ನ ಜೊತೆ ಚರ್ಚೆ ಮಾಡಿ. ಸೊ ಈ ಪ್ಲಾನ್ಸ್, ಸಾಫ್ಟ್ವೇರ್, ಸಿಸ್ಟಮ್ ಅದೆಲ್ಲ ಹೇಗೆ ವರ್ಕ್ ಆಗುತ್ತೆ, ಅಲ್ಲಿ ಎಲ್ಲಿ ಫಾಲ್ಟ್ ಹೊಡಿತಾ ಇದ್ದೀರಾ ಅಥವಾ ಏನ್ ನಿಮಗೆ ಬೇಕು, ನಿಮ್ಮದೇ ಒಂದು ಡೈರೆಕ್ಷನ್ ಅಲ್ಲಿ ನೀವು ಹೋಗ್ಬೇಕು ಅಂತ ಹೇಳಿದ್ರೆ ಏನೆಲ್ಲ ಇಂಪಾರ್ಟೆಂಟ್ ಇದೆ ಇದನ್ನ ತಿಳ್ಕೊಳ್ಳೋದಕ್ಕೆ ಒಂದ್ಸಲ ನೇರವಾಗಿ ನನಗೆ ಭೇಟಿ ನೀಡಿ. 9739313938 ಇದು ನನ್ನ ಪರ್ಸನಲ್ ವಾಟ್ಸ್ಆಪ್ ನಂಬರ್, ಕಾಲಿಂಗ್ ನಂಬರ್. ನೀವು ಕಾಲ್ ಮಾಡಿ. ನನ್ನ ಆಫೀಸ್ ಬೆಂಗಳೂರಲ್ಲಿ ಇದೆ, ಬನ್ನಿ ಭೇಟಿ ಆಗೋಣ. ಇದು ಗೊತ್ತಿಲ್ಲದೆ ದಯವಿಟ್ಟು ನೀವು ಸ್ವಂತ ಒಂದು ಡೈರೆಕ್ಟ್ ಸೆಲ್ಲಿಂಗ್ ಕಂಪನಿ ಮಾಡೋದಕ್ಕೆ ಕೈ ಹಾಕಬೇಡಿ. ಹಾಗೂ ಒಂದು ಡೈರೆಕ್ಟ್ ಸೆಲ್ಲಿಂಗ್ ಕಂಪನಿ ನಡೆಸ್ತಾ ಇದ್ರೆ ದಯವಿಟ್ಟು ಇದನ್ನೆಲ್ಲ ತಿಳ್ಕೊಂಡು ಮುಂದೆ ನಡೆಸಬೇಕು ಅನ್ನೋದು ನನ್ನ ಉದ್ದೇಶ. ಹಾಗೆ ನೆಟ್ವರ್ಕರ್ ಅವರಿಗೆ ನನ್ನ ಕಿವಿ ಮಾತು ಏನು ಅಂದ್ರೆ, ನೀವು ಯಾವ್ದಾದ್ರು ಒಂದು ಹೊಸ ಕಂಪನಿ ಜಾಯ್ನ್ ಆಗ್ತಿದ್ರ ಅಂದ್ರೆ ಅದ್ರದ್ದು ದಯವಿಟ್ಟು ಲೀಗಲ್, ಪ್ಲಾನ್, ಸಾಫ್ಟ್ವೇರ್ ಎಲ್ಲವನ್ನ ತಿಳ್ಕೊಂಡು ಅದರಲ್ಲಿ ನಿಮ್ಮ ಜೀವನವನ್ನ ಹಾಕಿ. ಇಲ್ಲ ಅಂದ್ರೆ ಆ ಕಂಪನಿಯಲ್ಲಿ ಕೆಲಸ ಮಾಡಬೇಡಿ. ಇದು ನಾನು ಹೇಳ್ತಾ ಇಲ್ಲ, ಡೈರೆಕ್ಟ್ ಸೆಲ್ಲಿಂಗ್ MLM ರೂಲ್ಸ್ ಅಂಡ್ ಲಾ ಹೇಳ್ತಾ ಇದೆ. ಥ್ಯಾಂಕ್ ಯು. ಒಂದ್ಸಲ ಬನ್ನಿ ಭೇಟಿ ಆಗೋಣ. ನಾವು ನೀವು ಭೇಟಿ ಆದಂಗೆ ಆಗುತ್ತೆ. ಮತ್ತೆ ಹೆಚ್ಚಿನ ಮಾಹಿತಿಗೆ ನಾನು ನಿಮ್ ಜೊತೆಗೆ ಇರ್ತೀನಿ. ಎಲ್ಲ ವಿಡಿಯೋ ಈ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಪ್ರತಿಯೊಬ್ಬರಿಗೂ ಇದನ್ನ ಹಂಚಿ. MLM ಶರತ್ ನಿಮ್ ಜೊತೆಗೆ ಇರ್ತಾನೆ. ಥ್ಯಾಂಕ್ ಯು. ಸೊ ಪ್ರಪಂಚದ ಮೊಟ್ಟ ಮೊದಲ ಕನ್ನಡದ ಮಾಸಪತ್ರಿಕೆ, ಜಾಹೀರಾತು ಮುಕ್ತ ಹಾಗೂ ಯಾವುದೇ ಕಂಪನಿಯ ಪ್ರಚಾರವಿಲ್ಲದೆ ಕನ್ನಡದ ನೆಟ್ವರ್ಕ್ ಮಾರ್ಕೆಟಿಂಗಿಗೆ, ಇಂಡಸ್ಟ್ರಿಗೆ ಸಂಬಂಧಪಟ್ಟಿರುವಂತಹ ಮಾಸಪತ್ರಿಕೆ ಕನ್ನಡದಲ್ಲಿ ನಿಮ್ಮ ಮನೆಗೆ ಪ್ರತಿ ತಿಂಗಳು ಬರುತ್ತೆ ಸ್ನೇಹಿತರೆ. ಇದು ಒಂದು ಹೊಸದಾಗಿ ನಾನು ಮಾಡಿದ್ದೇನೆ. ಇದನ್ನ ಎಲ್ಲರೂ ತರಿಸ್ಕೊಡ್ತಾ ಇದ್ದಾರೆ. ನೀವು ಯಾವುದೇ ಕಂಪನಿಯಲ್ಲಿ ಎಲ್ಲೇ ಇರಿ, ಯಾವುದೇ ಊರಿನಲ್ಲಿ ಇರಿ, ಯಾವುದೇ ಕಂಪನಿಯಲ್ಲಿ ನೆಟ್ವರ್ಕ್ ಮಾರ್ಕೆಟಿಂಗ್ ಮಾಡ್ತಾ ಇರಿ. ನೆಟ್ವರ್ಕ್ ಮಾರ್ಕೆಟಿಂಗ್ ಪ್ರಪಂಚದಲ್ಲಿ ಏನೆಲ್ಲ ಆಗ್ತಾ ಇದೆ, ಇಂಡಿಯಾದಲ್ಲಿ ಏನೆಲ್ಲ ಆಗ್ತಾ ಇದೆ, ಕರ್ನಾಟಕದಲ್ಲಿ ನೆಟ್ವರ್ಕ್ ಮಾರ್ಕೆಟಿಂಗ್ ಹೇಗೆ ಬೆಳೀತಾ ಇದೆ, ಪ್ರತಿಯೊಂದು ಇಂಚು ಮಾಹಿತಿನೂ ಈ ನ್ಯೂಸ್ ಪೇಪರ್ ನಲ್ಲಿ ಬರುತ್ತೆ. ನೆಟ್ವರ್ಕ್ ಮಾರ್ಕೆಟಿಂಗಿಗೆ ಒಂದು ನ್ಯೂಸ್ ಪೇಪರ್ ಇರಲಿಲ್ಲ, ಒಂದು ನೆಟ್ವರ್ಕ್ ಮಾರ್ಕೆಟಿಂಗ್ ಮಾಸಪತ್ರಿಕೆ ನಾನು ಬಿಡುಗಡೆ ಮಾಡಿದ್ದೀನಿ. ಹೆಚ್ಚಿನ ಮಾಹಿತಿಗಾಗಿ ಇಲ್ಲಿ ಕರೆ ಮಾಡಿ, ಈ ನಂಬರ್ಗೆ ತಿಳಿದುಕೊಳ್ಳಿ, ವಾಟ್ಸ್ಆಪ್ ಮಾಡಿ. ನಿಮಗೆ ಪ್ರತಿಯೊಂದು ಡೀಟೇಲ್ಸ್ ಈ ನಂಬರ್ ಅಲ್ಲಿ ಸಿಗುತ್ತೆ. ಇದನ್ನ ಹೇಗೆ ಸಬ್ಸ್ಕ್ರೈಬ್ ಮಾಡಬೇಕು, ಇದನ್ನ ಹೇಗೆ ಅಪ್ಡೇಟ್ ಮಾಡ್ಕೋಬೇಕು, ಪ್ರತಿಯೊಂದನ್ನು ಹೇಳ್ಕೊಡ್ತೀನಿ. ಯಾಕಂದ್ರೆ ಈ ಮಾಸಪತ್ರಿಕೆಯಿಂದ ನಿಮಗೆ ಬಹಳಷ್ಟು ಲಾಭಗಳುಂಟು. ಒಂದೇದೇನಂದ್ರೆ ಅಪ್ಡೇಟ್ಸ್ ತಿಳ್ಕೋಬಹುದು ನೆಟ್ವರ್ಕ್ ಮಾರ್ಕೆಟಿಂಗ್ ಅಲ್ಲಿ. ಎರಡನೇದು, ನೀವು ನೆಟ್ವರ್ಕ್ ಮಾರ್ಕೆಟಿಂಗ್ ಅಲ್ಲಿ ಹೆಚ್ಚಿನ ಅವಕಾಶವನ್ನ ಪಡಿಬಹುದು, ಬೆಳಿಬಹುದು, ಇನ್ನು ಹೆಚ್ಚು ಹಣವನ್ನು ಗಳಿಸಬಹುದು. ಮೂರನೇದು, ನೆಟ್ವರ್ಕ್ ಮಾರ್ಕೆಟಿಂಗ್ ನಲ್ಲಿ ನಡೀತಿರುವ ಮೋಸ, ಅನ್ಯಾಯದ ವಿರುದ್ಧ ಏನೆಲ್ಲ ನಡೀತಾ ಇದೆ ಈ ಮಾಸಪತ್ರಿಕೆಯಲ್ಲಿ ಇರುತ್ತದೆ. ನಾಲ್ಕನೇದಾಗಿ, ನೆಟ್ವರ್ಕ್ ಮಾರ್ಕೆಟಿಂಗ್ ಅಲ್ಲಿ ಅವಾಗವಾಗ ಜನರು ನೆಗೆಟಿವ್ ಆಗ್ತಾ ಇರ್ತಾರೆ. ಆ ನೆಗೆಟಿವ್ ಆಗ್ಲಿಲ್ದಂಗೆ ಇರಬೇಕು ಅಂದ್ರೆ ಈ ಮಾಸಪತ್ರಿಕೆ ಹೆಲ್ಪ್ ಮಾಡುತ್ತೆ. ಪ್ರತಿ ತಿಂಗಳು ಅವ್ರ ಮನೆಗೆ ಹೋಗೋದ್ರಿಂದ ಅವ್ರು ಮತ್ತೆ ಅದನ್ನೇ ಆಕ್ಟಿವೇಟ್ ಆಗಿ ಕೆಲಸ ಮಾಡೋದ್ರಲ್ಲಿ ಯೂಸ್ ಆಗುತ್ತೆ. ನೀವೆಲ್ಲ ಯಾರೆಲ್ಲ ಅಪ್ಲೈನ್ಸ್ ಇದ್ದೀರಿ, ಯಾರೆಲ್ಲ ತಂಡ ಕಟ್ಟಿದ್ದೀರಿ, ಎಲ್ಲರಿಗೂ ಇದನ್ನ ಸಬ್ಸ್ಕ್ರೈಬ್ ಮಾಡಿಸಿ. ಯಾಕಂದ್ರೆ ಇದು ಯಾವ ಕಂಪನಿ ಪರವಾಗಿ ಇರೋದಿಲ್ಲ, ಹಾಗೂ ಯಾವ ಲೀಡರಿನ ಪ್ರಚಾರನೂ ಈ ಮಾಸಪತ್ರಿಕೆಯಲ್ಲಿ ಇರಲ್ಲ, ಯಾವ ಅಡ್ವರ್ಟೈಸ್ಮೆಂಟ್ ಇರೋದಿಲ್ಲ. ಇದು ಟೋಟಲಿ ಜಾಹೀರಾತು ಮುಕ್ತ ಮಾಸಪತ್ರಿಕೆ ಆಗಿರುತ್ತೆ. ಸೊ ಟೋಟಲಿ ಜಾಹೀರಾತು ಮುಕ್ತ ಆಗಿರುತ್ತೆ. ಇದರಲ್ಲಿ ಯಾವುದೇ ಕಂಪನಿಯ ಪ್ರಚಾರ, ಯಾವುದೇ ಅಡ್ವರ್ಟೈಸ್ಮೆಂಟ್ ಇರೋದಿಲ್ಲ. 100% ಔಟ್ ಆಫ್ ಔಟ್ ಒಳ್ಳೆ ಇನ್ಫಾರ್ಮೇಶನ್ ಇರುತ್ತೆ, ಮೋಟಿವೇಶನ್ ಸ್ಟೋರೀಸ್ ಇರುತ್ತೆ. ಡೈರೆಕ್ಟ್ ಸೆಲ್ಲಿಂಗ್ ರೂಲ್ಸ್ ಅಂಡ್ ರೆಗ್ಯುಲೇಷನ್ ಬಗ್ಗೆ ಮಾತನಾಡ್ತೀವಿ. ಹಾಗೂ ಡೈರೆಕ್ಟ್ ಸೆಲ್ಲಿಂಗ್ ಇಂಡಸ್ಟ್ರಿ ಪ್ರಪಂಚದಲ್ಲಿ ಏನೇನೆಲ್ಲ ನಡೀತಾ ಇದೆ, ಈ ತಿಂಗಳಲ್ಲಿ ಏನಾಯ್ತು, ಮುಂದಿನ ತಿಂಗಳಲ್ಲಿ ಏನಾಗುತ್ತೆ, ಈ ರೀತಿಯಾದಂತಹ ಇನ್ಫಾರ್ಮೇಶನ್ ಗಳನ್ನ ಈ ಮಾಸಪತ್ರಿಕೆಯಲ್ಲಿ ಬಿಡುಗಡೆ ಮಾಡ್ತೀವಿ. ಇದು ಕನ್ನಡದಲ್ಲಿರುತ್ತೆ. ಇದು ನಿಮ್ಮ ಮನೆ ಅಡ್ರೆಸ್ ಕೊಟ್ಟು ನೀವು ಸಬ್ಸ್ಕ್ರೈಬ್ ಆದ್ರೆ ನಿಮ್ಮ ಮನೆ ಬಾಗಿಲಿಗೆ ಪ್ರತಿ ತಿಂಗಳು ಬರುತ್ತೆ ಸ್ನೇಹಿತರೆ. ತುಂಬಾ ಕಡಿಮೆ ಶುಲ್ಕವನ್ನು ಇಟ್ಟಿದ್ದೀವಿ, ತುಂಬಾ ಕಡಿಮೆ ಅಮೌಂಟ್ ಅಲ್ಲಿ ನಿಮಗೆ ಈ ಪತ್ರಿಕೆ ಮನೆಗೆ ತಲುಪುತ್ತೆ. ಥ್ಯಾಂಕ್ ಯು ವೆರಿ ಮಚ್. ಈ ಕೂಡಲೇ ಸಬ್ಸ್ಕ್ರೈಬ್ ಆಗಲಿ, ಮತ್ತೆ ಈ ವಿಡಿಯೋನ ಎಲ್ಲರಿಗೂ ಶೇರ್ ಮಾಡಿ, ಹಂಚಿ. ಈ ಇನ್ಫಾರ್ಮೇಶನ್ ಎಲ್ಲರಿಗೂ ಹಂಚಬೇಕು, ಯಾಕಂದ್ರೆ ನಾವೆಲ್ಲ ಒಂದಾಗಬೇಕು ಸ್ನೇಹಿತರೆ. ನೆಟ್ವರ್ಕ್ ಮಾರ್ಕೆಟಿಂಗ್ ನಲ್ಲಿ ಬಹಳಷ್ಟು ಜನ ಬೆಳಿಬೇಕು ಅಂತ ಆಸೆ ಪಡ್ತಾರೆ, ಬಟ್ ಯಾವುದೇ ಪುಸ್ತಕಗಳನ್ನು ಓದೋದಿಲ್ಲ. ಹಾಗಾಗಿ ಕನ್ನಡದಲ್ಲಿ ಮೊಟ್ಟ ಮೊದಲ ಬಾರಿಗೆ ನೆಟ್ವರ್ಕ್ ಮಾರ್ಕೆಟಿಂಗ್ ಜ್ಞಾನ ಭಂಡಾರ ಅನ್ನೋ ಪುಸ್ತಕ ಬರೆದಿದ್ದೇನೆ. ಇದು 3 ಭಾಗದಲ್ಲಿರುತ್ತೆ, ಭಾಗ 1, ಭಾಗ 2, ಭಾಗ 3. ಸೊ ಬಿಗಿನರ್ಸ್ ಹೇಗಿರಬೇಕು, ಟೀಮ್ ಅನ್ನು ಹೇಗೆ ಕಟ್ಟಬೇಕು, ತದನಂತರ ಟೀಮ್ನಿಂದ ಹೇಗೆ ರಿಟೈರ್ಡ್ ಆಗಬೇಕು, ನೆಟ್ವರ್ಕ್ ಮಾರ್ಕೆಟಿಂಗ್ ನಲ್ಲಿ ನಡೀತಿರುವಂತಹ ಮೋಸದ ಕಂಪನಿಗಳು ಯಾವ್ಯಾವ ಇದಾವೆ, ಹಾಗೂ ನೆಟ್ವರ್ಕ್ ಮಾರ್ಕೆಟಿಂಗ್ ನಲ್ಲಿ ಹೊರಡಿಸಿರುವಂತಹ ರೂಲ್ಸ್ ಅಂಡ್ ರೆಗ್ಯುಲೇಷನ್
ಕನ್ನಡದಲ್ಲಿ ಅನುವಾದ ಮಾಡಿ ಈ ಪುಸ್ತಕದಲ್ಲಿ ಬರೆಯಲಾಗಿದೆ. ಇದು ತುಂಬಾ ಮಾನ್ಯತೆ ಪಡೆದಿದೆ. ತುಂಬ ಜನ ಇದನ್ನು ಓದಿಬಿಟ್ಟು ತುಂಬ ಇನ್ಕಮನ್ನು ಗಳಿಸ್ತಾ ಇದ್ದಾರೆ. ನೀವು ಕೂಡ ಈಗಲೇ ಈ ಪುಸ್ತಕವನ್ನು ಖರೀದಿ ಮಾಡಿ ಈ ನಂಬರಿಗೆ ಕರೆ ಮಾಡಿ ಈ ಪುಸ್ತಕದ ಬೆಲೆ ಎಲ್ಲ ತಿಳ್ಕೊಳ್ಳಿ. ಹಾಗೂ ಈ ಪುಸ್ತಕ ಆರ್ಡರ್ ಮಾಡಿದ್ರೆ ನಿಮ್ಮ ಮನೆಗೆ ಹೋಮ್ ಡೆಲಿವರಿ ಆಗಿದೆ. ಹಾಗೆ ನೆಟ್ವರ್ಕ್ ಮಾರ್ಕೆಟಿಂಗ್ನಲ್ಲಿ ನೀವು ಹೇಗೆ ದೊಡ್ಡ ತಂಡವನ್ನು ಕಟ್ಬೋದು, ಇನ್ವಿಟೇಷನ್ ಟಿಪ್ಸ್ ಆಗಿರ್ಬೋದು, ಫಾಲೋಅಪ್ ಟಿಪ್ಸ್ ಆಗಿರ್ಬೋದು, ಪ್ರೆಸೆಂಟೇಷನ್ ಯಾವ ರೀತಿ ಕೊಡಬೇಕು, ಕ್ಲೋಸಿಂಗ್ ಯಾವ ರೀತಿ ಮಾಡಬೇಕು, ಪ್ರತಿಯೊಂದನ್ನು ಈ ಪುಸ್ತಕದಲ್ಲಿ ಕನ್ನಡದಲ್ಲಿ ಇಂಚಾಗಿ ಬರೆಯಲಾಗಿದೆ. ಇದನ್ನು ಬರೆದಿರೋದು ನಾನು ನಿಮ್ಮ ಪ್ರೀತಿಯ MLM ಶರತ್. ತುಂಬ ಈ ಪುಸ್ತಕದ ಬೇಡಿಕೆ ಇದೆ. ಆಲ್ರೆಡಿ 5-6 ವರ್ಷದಿಂದ ಈ ಪುಸ್ತಕ ತುಂಬ ಜನ ಓದ್ತಾ ಇದ್ದಾರೆ, ತುಂಬ ಎತ್ತರಕ್ಕೆ ಬೆಳೆದಿದ್ದಾರೆ. ಈ ಕೂಡಲೇ ಈ ಪುಸ್ತಕ ನೀವು ಕರೆಸ್ಕೊಳ್ಳಿ. ಹೆಚ್ಚಿನ ಮಾಹಿತಿಗೆ ಈ ನಂಬರಿಗೆ ಕರೆ ಮಾಡಿ, ವಾಟ್ಸಪ್ ಮಾಡಿ ನಿಮ್ಮ ಮನೆಗೆ ಈ ಪುಸ್ತಕವನ್ನು ತರಿಸ್ಕೊಡಿ. ಒಂದು ಸಲ ಈ ಪುಸ್ತಕನ ಓದಿ ಈ ಪುಸ್ತಕದ ಬೆಲೆ ಏನು ಅಂತ ಗೊತ್ತಾಗುತ್ತೆ. ಯಾಕಂದರೆ ಅಂಬೇಡ್ಕರ್ ಅವರು ಹೇಳಿದ್ದಾರೆ, ಯಾರು ಪುಸ್ತಕವನ್ನು ಓದ್ತಾರೆ ಅವರೇ ಪ್ರಪಂಚವನ್ನು ಆಳ್ತಾರೆ ಅಂತಂದೇಳಿ. ನೀವು ನೆಟ್ವರ್ಕ್ ಮಾರ್ಕೆಟಿಂಗ್ನಲ್ಲಿ ಈ ಪುಸ್ತಕವನ್ನು ಓದಿಲ್ಲ ಅಂತ ಹೇಳಿದ್ರೆ ನೀವು ನೆಟ್ವರ್ಕ್ ಮಾರ್ಕೆಟಿಂಗ್ ಮಾಡೋದ್ರಲ್ಲಿ ಯಾವುದೇ ಮೀನಿಂಗ್ ಇಲ್ಲ ಸ್ನೇಹಿತರೆ. ಯಾಕಂದರೆ ನೆಟ್ವರ್ಕ್ ಮಾರ್ಕೆಟಿಂಗ್ನ ಪ್ರತಿಯೊಂದು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ ಕನ್ನಡದಲ್ಲಿ ಇದೆ. ಈ ಪುಸ್ತಕ ಕೇವಲ ಕನ್ನಡದಲ್ಲಿ ಅವೈಲಬಲ್ ಇದೆ. ಕನ್ನಡದಲ್ಲಿ ಕನ್ನಡಿಗರಿಗೋಸ್ಕರ ಬರೆದಿರುವಂಥ ಪುಸ್ತಕ ಇದು. ಈ ಕೂಡಲೇ ತಗೊಂಡು ಓದಿ. ಥ್ಯಾಂಕ್ ಯು ವೆರಿ ಮಚ್.